ಅವರಿಗಿಂತ ಒಂದು ಕೈ ಮೇಲ್ ಅನ್ನುವಂಥವ್ರು ಅವರನ್ನು ತಮ್ಮ ವಿಶ್ವಾಸದ ಚಕ್ಕೆಗೆ ತೆಗೆದುಕೊಂಡ ಸಿದ್ದರಾಮಯ್ಯನವರು ಅವರು MLC. ಅದೇ ಕಾಲಕ್ಕೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಒಂದು ಸಿದ್ಧಾಂತಕ್ಕೆ ಬದ್ಧಿದ್ದಂಥವ್ರು ಅವ್ರ ಮಾತಿಗೆ ಹೈಕಮಾಂಡದಲ್ಲಿ ಒಂದು ಬೆಲೆ ನೆಲೆ ಅದ. ತಮ್ಮದು ವ್ಯಕ್ತಿತ್ವ ಸಿದ್ದರಾಮಯ್ಯನವ್ರದ್ದು ಏನೋ ಹಿಂದಿನ ಸಂಪುಟದಲ್ಲ ಅವ್ರು ತೆಗೆದುಕೊಳ್ಳಿಕ್ಕೆ ಆಗಿರಲಿಲ್ಲ, ಒಂದು ಸ್ವಲ್ಪ ಮಿಸಕ್ ಇತ್ತು ಅವ್ರ ಮಧ್ಯದಲ್ಲೇ. ಈಗ ಅದನ್ನು ಸರಿಪಡಿಸ್ಕೊಂಡಿರುವಂಥ ಸಿದ್ದರಾಮಯ್ಯನವರು ನಿಧಾನಕ್ಕೆ ಅವರನ್ನು ಒಳಗೆ ತೆಗೆದುಕೊಳ್ಳುವಂತಹ, ಅದರಲ್ಲೂ ಹಿರಿಯರ ಸಂಪುಟ ಹೆಚ್ಚು ಮಾಡಿಕೊಂಡು ತಾವು ಮುಂದಿನ 2 ವರ್ಷಗಳವರೆಗೆ DK ಅವರು ಅಲ್ಲಾಡದಂಗೆ ಕಟ್ಟಿ ಹಾಕುವಂಥ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಪರಮೇಶ್ವರಪ್ಪನವರು, ನಮ್ಮ BK ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು, ಇವರು 3 ಜನ ಈಗಾಗಲೇ ಹೈಕಮಾಂಡ್ಗೆ ಭೇಟಿಯಾಗಿರುವಂಥ ನಮ್ಮ ಗೃಹ ಮಂತ್ರಿ ಪರಮೇಶ್ವರಪ್ಪನವರು ಮಾತಾಡಿ ಬಂದಿದ್ದಾರೆ ಅಂತ ಕಾಣ್ತದೆ. ಅದರೆಲ್ಲ ಡೆವಲಪ್ಮೆಂಟ್ಗಳನ್ನು ತಂದ ಸಿದ್ದರಾಮಯ್ಯನವರಿಗೆ ಮತ್ತು BK ಹರಿಪ್ರಸಾದ್ ಅವರೊಂದಿಗೆ ಮಾತಾಡಿದ್ದಾರೆ ಅಂತ ಕಾಣ್ತದೆ. ಈ ನೆಲೆಗಟ್ಟಿನಲ್ಲೇ ಇವತ್ತು ಸಂಪುಟ ಪುನರ್ರಚನೆ ಮಾಡುವಂಥದ್ದು, ಅದರಲ್ಲಿ ಕೆಲವು 15-20 ಜನರಿಗೆ ಕೊಕ್ಕು ಕೊಡುವಂಥದ್ದು, ತೆಗೆದುಹಾಕುವಂಥದ್ದು. ಯಾಕಂದರೆ 2022 ಗೆಲ್ಲಲೇಬೇಕಂತ ಅನಿವಾರ್ಯತೆ ಕಾಂಗ್ರೆಸ್ಗದ. ಯಾಕಂದ್ರೆ ಮೇ 4 ನಂತರ ಕೇರಳದಲ್ಲಿ ಏನಾದರೂ ಕಾಂಗ್ರೆಸ್ ಆಯ್ತಪ್ಪ ಅಂದ್ರೆ ಇನ್ನೂ ಅಷ್ಟು ಕಾಂಗ್ರೆಸ್ಗೆ ಬಲ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಇಂಥ ಪ್ರಸಂಗದಲ್ಲ ಕಾಂಗ್ರೆಸ್ ಇದು ಅನಗತ್ಯ ರಿಸ್ಕ್ ತೊಗೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಈಗ ಡಿಸೈಡೆಡ್ ಆಗಿದೆ. ಅದಕ್ಕೆ ಆ ನೆಲೆಗಟ್ಟಿನಲ್ಲೇ ಸಿದ್ದರಾಮಯ್ಯನವ್ರು ಮುಂದಿನ 2 ವರ್ಷ ಉಳಿಲಪ್ಪ ಅನ್ನುವಂಥದ್ದು. ಯಾಕಂದ್ರೆ ಸೀನಿಯರ್ ಮೋಸ್ಟ್ ಇದ್ದಾರೆ. ಮತ್ತು 2022 ಮತ್ತೊಮ್ಮೆ ಗೆಲ್ಲಬೇಕಾಗಿದೆ. 2022 ನಿಶ್ಚಿತವಾಗಿ ಗ್ಯಾರಂಟಿ ಕಾರ್ಡನ್ನು ತೊಗೊಂಡು ನಕ್ಕೆ ಬರ್ತದೆ BJP ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಹೀಗಾಗಿ ಗೆಲ್ಲುವುದ್ರ ಸುಲಭದ ಕೆಲಸ ಇಲ್ಲ. ಅಂಥ ಪ್ರಸಂಗದಲ್ಲಿ ಈಗ ತಿಕ್ಕಾಡದೆ ಕೊಡ್ತಾರೆ. ನಂದು ನಾ ಸೇಮ್ ಅಂದ್ರೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವ